ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಯಾಕೆ ಹೀಗೆ ಮಾಡಿದೆ? ಪ್ರಾಣಿನ ಬೇಟೆ ಆಡಬೇಕು ಅಂದ್ರೆ ಹೀಗೆ ಮಾಡ್ತದೆ. ಇದು ಆನೆನೇ ಯಾಕಲ್ಲ, ನನ್ನ ಶತ್ರು ಹಿರಣ್ಮಯ್ಯನ ಕೆಡವಕ್ಕೆ. ಇನ್ನು ಎಷ್ಟು ಹೋಗ್ಬೇಕು ಗೊತ್ತಾಗ್ತಿಲ್ವಲ್ಲ. ಆಗ್ಲೇ ಎಷ್ಟೊತ್ತಾಯ್ತು ನಾನು ಇಲ್ಲಿಗೆ ಬಂದು. ಬಿರುಗಾಳಿ, ನಂಗೆ ಅಡ್ಡ ಬರಬೇಡ, ದಾರಿ ಬಿಡು. ನಾನು ಮರ್ಕತ್ಲಿಂಗನ ತರಕ್ ಹೋಗ್ತಾ ಇದ್ದೀನಿ, ದಾರಿ ಬಿಡು. ನೀನೇನ್ ಮಾಡಿದ್ರು ನಾ ದಾರಿ ಬಿಡಲ್ಲ. ದೇವ್ ಮಾನವರೇ ಬರೋಕೆ ಎದುರ್ಕೋತಾರ ಈ ಜಾಗಕ್ಕೆ. ಮನುಷ್ಯರಿಗಂತೂ ಪ್ರವೇಶನೇ ಇಲ್ಲ. ಅಂಥದ್ರಲ್ಲಿ ನಿನ್ನಂತ ಎಲೆಬಲೆ ಹೋಗೋದಕ್ಕೆ ಸಾಧ್ಯನಾ? ಎಂದಿಗೂ ಸಾಧ್ಯ ಇಲ್ಲ. ಹೊರಡು ಇಲ್ಲಿಂದ, ಇಲ್ಲ ಅಂದ್ರೆ ಎಲ್ಲಿಗೂ ಹೋಗದಾಗೆ ನಿರ್ನಾಮ ಮಾಡಿಬಿಡ್ತೀನಿ. ಸಾಧ್ಯ ಇಲ್ಲ, ನಾನು ಮರ್ಕತ್ಲಿಂಗನ ತಗೊಂಡೇ ಹೋಗೋದು. ನೀನೇನೇ ಮಾಡಿದ್ರು ನಾನು ವಾಪಸ್ ಹೋಗಲ್ಲ, ದಾರಿ ಬಿಡು. ಅಮ್ಮ ಮಹಾತಾಯಿ, ಈಗ ಮತ್ತೊಂದು ಕಷ್ಟ ಎದುರಾಗಿದೆ, ನೀನೇ ಕಾಪಾಡಬೇಕು. ಈ ಅಪಾಯದಿಂದ ಪಾರ್ ಮಾಡಬೇಕು. ನಾನು ಮರ್ಕತ್ಲಿಂಗನ ತರೋದಕ್ಕೆ ದಾರಿ ತೋರಿಸ್ಬೇಕು. ಈ ಹಾರವನ್ನು ನೀನು 3 ಬಾರಿ ಮಾತ್ರ ಉಪಯೋಗಿಸಬಹುದು. ನಿಮ್ಮ ಆಶೀರ್ವಾದಕ್ಕೆ ಧನ್ಯವಾದಗಳು. ನಿಮ್ಮ ಅಣ್ಣವ್ರನ್ನ ನೋಡ್ಬೇಕಾಗಿತ್ತು. ಏನಾಗಬೇಕಿತ್ತು ಹೇಳಮ್ಮ, ನಾನೇ ನಮ್ಮ ಅಣ್ಣಂಗೆ ಹೇಳ್ತೀನಿ. ನಿನಗೆ ಹೊಡೆದ್ರೆ ನಿಮ್ಮ ಅಣ್ಣಂಗೆ ಹೊಡೆದಂಗ? ಯಾರ ಹತ್ರ ಮಾತಾಡ್ತಾ ಇದೀಯಾ? ಚಿಲ್ರೆ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತು, ಅದಕ್ಕೆ ನನಗೆ ನಿನ್ನ ಹತ್ರ ಮಾತಾಡಕ್ಕೆ ಇಷ್ಟ ಇಲ್ಲ. ನಿಮ್ಮ ಅಣ್ಣ ಎಲ್ಲಿದ್ದಾರೆ ಅಂತ ಹೇಳು, ನಾನು ಅವ್ರ ಹತ್ರನೇ ಮಾತಾಡಬೇಕು. ಆಯ್ತು, ಸರಿ ಬಾ. ಬನ್ನಿ ಅಣ್ಣ, ಈ ಹುಡುಗಿ ನಿಮ್ಗೆ ನೋಡ್ಬೇಕಂತ ಬಂದಿದ್ದೆ ಅಣ್ಣ. ಏನಾಗಬೇಕಾಗಿತ್ತು? ಕಳ್ಳರು, ಕಾಕರು, ಕದಿಮರು ಬರೋ ಅಂಥ ಜಾಗ ಇದು. ಅಂಥದ್ರಲ್ಲಿ ಒಂದು ಹುಡುಗಿ ಬಂದಿದೆ ಅಂದರೆ ವಿಷಯ ಏನೋ ಇರಬೇಕು. ಏನು ವಿಷಯ? ಇದನ್ನೆಲ್ಲ ನೀನು ಇಟ್ಕೋ, ನನಗೆ ನಿನ್ನಿಂದ ಒಂದು ಕೆಲಸ ಆಗಬೇಕು. ಏನು ಕೆಲಸ? ತಲೆ ತೆಗೆಯೋದಾ
ಅವಾಜ್ ಹಾಕೋದಾ? ಏನಾದರೂ ಮಾಡು, ಆದರೆ ನನ್ನ ಹೆಸರು ಎಲ್ಲೂ ಬರಬಾರ್ದು. ಇವಳನ್ನ ಸುಮ್ಮನಾಗಿಸ್ಬೇಕು. ನಾನು ಇಷ್ಟಪಡೋ ಹುಡುಗನ ಮನೆ ಕಡೆ ಇವಳು ತಲೆ ಹಾಕು ಮಲಗಬಾರ್ದು. ಹಾಗೆ ಮಾಡಬೇಕು. ಓಹೋ, ಪೊಲೀಸ್ ಅಮ್ಮ, ಸ್ವಲ್ಪ ಕಷ್ಟನೇ. ಅದಕ್ಕೆ ನಿನ್ನ ಹತ್ರ ಬಂದಿದ್ದು. ಯಾಕೆ ಪೊಲೀಸು ಅಂದರೆ ಹೆದರಿಕೆನಾ? ಎಂತೆಂಥ ದೊಡ್ಡ ಕೊಲೆ ಎಲ್ಲ ಮಾಡಿದ್ಯಾ ನೀನು? ಪೊಲೀಸ್ ಅವರು ಅಂತ ಎದುರುಕೊಂಡಿದ್ರೆ ಈ ದಂಧೆ ಮಾಡ್ತಾ ಇದ್ನಾ? ಈ ಪೊಲೀಸ್ ಅಮ್ಮನ ಮೇಲೆ ನಿನ್ಗೆ ಯಾಕೆ ಸಿಟ್ಟು? ನಾನು ಮದುವೆ ಆಗಬೇಕು ಅಂತಿರೋ ಹುಡುಗನಿಂದೆ ಇವಳು ಬಿದ್ದಿದ್ದಾಳೆ. ನಾನು ಅವನನ್ನ ಮದುವೆ ಆಗದೇ ಇದ್ರೂ ಪರವಾಗಿಲ್ಲ, ಆದರೆ ಇವಳನ್ನ ಮಾತ್ರ ಅವ್ನು ಮದುವೆ ಆಗಬಾರ್ದು. ನಾನು ಮದುವೆಗೆ ಅಂತ ಈ ಹಣನ ಕೂಡಿಡ್ತಾ ಇದ್ದೆ. ಇದೆಲ್ಲ ನೀನೇ ತಗೋ. ಆದರೆ ಅವಳು ಮಾತ್ರ ಯಾವುದೇ ಕಾರಣಕ್ಕೂ ಬಂಗಾರಿನ ಕಣ್ಣೆತ್ತು ಕೂಡ ನೋಡಬಾರ್ದು. ಆಯ್ತಾಯ್ತು, ಏನೋ ಮಾಡೋಣ. ಆದರೆ ಈ ಚಿಲ್ಲರೆಗೆಲ್ಲ ವ್ಯವಹಾರ ಮಾಡಲ್ಲ. ನಮ್ದೇನಿದ್ರು ಲಕ್ಷ ಲಕ್ಷ ವ್ಯವಹಾರನೇ. ನಿನ್ನ ಕಷ್ಟ ನೋಡಿ ನನ್ನ ಮನ್ಸು ಕರ್ಗೈತೆ. ಈ ದುಡ್ಡನ್ನ ನೀನೇ ಇಟ್ಕೋ, ನಿನ್ನ ಕೆಲಸ ನಾನು ಮಾಡ್ಕೊಡ್ತೀನಿ. ಆಯಿತು, ನಿನ್ನ ಋಣನ ನಾನು ಯಾವತ್ತೂ ಇಟ್ಕೊಳ್ಳಲ್ಲ. ಸಮಯ ಬಂದಾಗ ತೀರಿಸ್ತೀನಿ. ನಿನ್ನ ಕೆಲಸ ಆದಮೇಲೆ ನನಗೆ ತಿಳಿಸ್ಬಿಡು. ಅಮ್ಮನವ್ರ ದೇವಸ್ಥಾನದ ಮುಂದೆ ಇರೋ ಹೂವಿನ ಅಂಗಡಿ ನಂದೆ, ನಾನು ಅಲ್ಲೇ ಇರ್ತೀನಿ. ಬರಲಾ? ಏನಣ್ಣ ದುಡ್ಡು ಎಸ್ಕೊಳ್ದೆ ವ್ಯವಹಾರ ಮಾಡ್ತಿದ್ಯಾ? ಯಾವಾಗಲೂ ದುಡ್ಡೇ ಒಂದೇ ಅಲ್ಲ ಕಣೋ ಮುಖ್ಯ. ಈ ಹುಡ್ಗಿನೂ ಒಂದಲ್ಲ ಒಂದಿನ ಕೆಲ್ಸಕ್ಕೆ ಬರ್ತಾಳೆ. ಅಮ್ಮ ತ್ರಿಪುರ ಸುಂದ್ರಿ, ನಾನು ತಿಳಿದೋ ತಿಳಿದೇನೋ ಏನಾದರೂ ತಪ್ಪು ಮಾಡಿದ್ರೆ ನನ್ನ ಕ್ಷಮಿಸ್ಬಿಡಮ್ಮ. ನನಗೆ ಯಾಕಿಂತ ಪರೀಕ್ಷೆ ಕೊಡ್ತಿದ್ಯಾ? ಅಗ್ನಿ ಸಾಕ್ಷಿಯಾಗಿ ನನ್ನ ಕೈ ಹಿಡ್ದೋನು, 7 ಜನ್ಮಕ್ಕೂ ನನ್ನ ಜೊತೆಲೇ ನಡೀತೀನಿ ಅನ್ನೋನು ಯಾರು ಅಂತಾನೆ ಗೊತ್ತಾಗ್ತಿರೋ ಥರ ಗೊಂದಲ ತಂದಿಟ್ಟಿದ್ಯಾ. ನಾನು ಅವ್ರನ್ನ ಹೇಗೆ ಹುಡುಕ್ಲಿ? ನಾನು ಯಾರನ್ನು ನಂಬಲಿ, ಯಾರನ್ನು ಬಿಡಲಿ ಅಂತಾನೆ ಗೊತ್ತಾಗ್ತಿಲ್ಲ. ದೇವಿಕಾ, ಈ ಧ್ವನಿ ನನ್ನ ಗಂಡನ ಆತ್ಮದ್ದು ಅಂತ ನಂಬ್ಲೋ, ಇಲ್ಲ ಆ ದುಷ್ಟ ಆತ್ಮದ್ದು ಅಂತ ನನ್ನ ಹೃದಯ ಹೇಳ್ತಿರೋದು ನಂಬ್ಲೋ, ನನಗೇನು ಗೊತ್ತಾಗ್ತಿಲ್ಲ ತಾಯಿ. ಈ ಗೊಂದಲನ ನೀನೇ ನೀಗಿಸ್ಬೇಕು. ನೀನೇ ನನ್ನ ಕಾಪಾಡಬೇಕು. ದೇವಿಕಾ, ಇಲ್ಲಿದ್ಯಾ ನೀನು? ಆಗ್ಲಿಂದ ಅಷ್ಟೊಂದು ಕರೀತಾ ಇದ್ದೇನೆ. ಆ ಹೂ ಅಂತನಾದ್ರೂ ಉತ್ತರ ಕೊಡ್ಬೇಕು ತಾನೆ. ಏನ್ ವಿಷಯ? ಯಾಕೆ ಇಷ್ಟೊಂದು ಕಠೋರವಾಗಿ ಮಾತಾಡ್ತಿದ್ಯಾ? ನಾನು ಮಾತಾಡೋದೇ ಹೀಗೆ. ನನ್ನ ಜೊತೆ ಮುಂಚೆ ಅಷ್ಟು ಆತ್ಮೀಯವಾಗಿ ಮಾತಾಡ್ತಿದ್ಯಲ್ಲ, ಈಗ ಏನಾಗಿದೆ ನಿನಗೆ? ಯಾರೋ ಗೊತ್ತಿಲ್ದಿರೋರ ಜೊತೆ ಮಾತಾಡೋ ಹಾಗೆ ಮಾತಾಡ್ತಿದ್ಯಲ್ಲ. ನಿನ್ ಗಂಡ ಕಣೆ ನಾನು. ಏನಾಗಿದೆ ನಿನಗೆ? ಹೇಗ್ ನಂಬ್ಲಿ ನೀವು ನನ್ನ ಗಂಡ ಅಂತ? ಯಾವುದೋ ಅಪರಿಚಿತನ ಆತ್ಮ ನನ್ನ ಗಂಡನ ದೇಹದಲ್ಲಿ ಸೇರ್ಕೊಂಡು ನನಗೆ ಚಿತ್ರ ಹಿಂಸೆ ಆಗ್ತಿದೆ. ಸಾಕಾಯ್ತು ಈ ಜೀವನ. ಯಾಕಿಷ್ಟು ನೊಂದ್ಕೋತಿದ್ಯಾ ದೇವಿಕಾ? ಇಲ್ಲಿ ನೋಡು, ನಾನಿದ್ದೀನಿ ನಿನ್ ಜೊತೆ. ನಿನಗೆ ಯಾವ ಅಪಾಯನೂ ಆಗದೆ ಇರೋ ಹಾಗೆ ನೋಡ್ಕೋತೀನಿ ನಾನು. ನನ್ನ ನಂಬು, ನಾನೇ ಚಂದ್ರಾಧರ. ಅದೇ ಶರೀರ, ಅದೇ ಧ್ವನಿ ಅಂತ ನಂಬಿದ್ರು ಆತ್ಮ ನನ್ನ ಗಂಡಂದು ಅಂತ ನಾನು ನಂಬಲಾರೆ. ನಿನಗೆ ನಾನು ಹೇಗೆ ಹೇಳಲಿ? ಆ ಕಾಲರುದ್ರ ಸಿದ್ದೇಶ್ವರ ಖಡ್ಕಿ ಮತ್ತು ನನ್ನ ಅಪ್ಪ ಶ್ರೀಚಕ್ರ ಪಡೆಯೋದಕ್ಕೋಸ್ಕರ ಮಸಲತ್ ನಡೆಸ್ತಿದ್ದಾರೆ. ನಾನು ಶ್ರೀಚಕ್ರ ಪಡೆಯೋದಕ್ಕೆ ಸಹಾಯ ಮಾಡಲ್ಲ ಅಂತ ಹೇಳಿದಕ್ಕೆ ಈ ವಿಷಯದಲ್ಲಿ ನನ್ನ ಮೇಲೆ ಸೇಡ್ ತೀರಿಸ್ಕೊಳಕ್ಕೆ ನಿನಗೆ ಸುಳ್ಳು ಹೇಳಿದ್ದಾರೆ. ನನ್ನ ಮಾತು ನಂಬು ದೇವಿಕಾ, ನಾನೇ ಚಂದ್ರಾಧರ. ಜನ್ಮ ಕೊಟ್ಟಿರೋ ಅಪ್ಪನೇ ಸುಳ್ಳು ಹೇಳ್ತಿದಾರೋ, ಇಲ್ಲ ಆ ದುಷ್ಟ ಆತ್ಮ ತನ್ನ ಆಸೆ ಪೂರೈಸ್ಕೊಳ್ಳೋಕ್ಕೋಸ್ಕರ ಸುಳ್ಳು ಹೇಳ್ತಿದ್ಯೋ? ಯಾರು ಗೊತ್ತು? ನನ್ನ ತಲೆ ಚಿಟ್ಟ ಹಿಡಿತಿದೆ. ನಾನು ಯಾರನ್ನೂ ನಂಬಲ್ಲ. ಎಷ್ಟು ಹೇಳಿದ್ರು ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆನೇ ಬರ್ತಿಲ್ಲ ಅಲ್ವಾ? ಇನ್ ಹೇಗೆ ನಿನಗೆ ವಿಶ್ವಾಸ ಮೂಡಿಸ್ಲಿ? ನಾನೇ ನಿನ್ ಗಂಡ ಅಂತ ಹೇಗೆ ಹೇಳಿ ಹೇಳು?
ನಾನು ಹೇಳಿದನ್ ಮಾಡ್ತೀರಾ? ಹೇಳು ದೇವಿಕಾ, ನಿನಗೆ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಅದೆಲ್ಲ ಏನೂ ಬೇಡ. ನೀವೇ ನಿಜವಾಗ್ಲೂ ಚಂದ್ರಾಧಾರ ಆಗಿದ್ರೆ ದೇವ್ರ ಮನೆಯಲ್ಲಿ ನಾನು ಬಿಡಿಸಿರೋ ಮಂಡಲದೊಳಗೆ ಬಂದು ನಿಂತ್ಕೊಳ್ಳಿ. ನೀವು ಅದ್ರೊಳಗೆ ಸುರಕ್ಷಿತವಾಗಿದ್ರೆ ನೀವೇ ನನ್ನ ಚಂದ್ರಾಧಾರ ಅಂತ ನಾನು ನಂಬ್ತೀನಿ. ಏನು ಇದೊಂಥರ ಅಗ್ನಿ ಪರೀಕ್ಷೆನಾ ನನಗೆ? ಹೌದು, ನಿಮಗೂ ನನಗೂ ಇಬ್ಬರಿಗೂ ಅಗ್ನಿ ಪರೀಕ್ಷೆ. ಯಾಕೆ ಭಯ ಆಗ್ತಿದ್ಯಾ? ಭಯ? ಸತ್ಯ ನನ್ನ ಪರವಾಗಿ ಇರ್ಬೇಕಾದ್ರೆ ಭಯ ಯಾಕೆ? ದೇವ್ರ ಹತ್ರ ಪ್ರಾರ್ಥಿಸ್ತಿದ್ದೆ. ಏನಂತ? ಈ ಪರೀಕ್ಷೆಯಲ್ಲಿ ನಾವಿಬ್ರು ಉತ್ತೀರ್ಣರಾಗೋ ಹಾಗೆ ಆಶೀರ್ವದಿಸು ಅಂತ. ಅಂದ್ರೆ ನಾನೇ ನಿನ್ ಚಂದ್ರಾಧಾರ ಅಂತ ನಿನಗೆ ಮನವರಿಕೆ ಆಗಿ ನನ್ನನ್ನು ನಂಬೋ ಹಾಗೆ ಮಾಡುವಂತ ದೇವ್ರ ಹತ್ರ ಕೇಳ್ಕೊತಿದ್ದೆ. ಆಯ್ತು, ತಡ ಯಾಕೆ? ಮಂಡಲದೊಳಗೆ ಬಂದು ನಿಲ್ಬೋದಲ್ವಾ? ದೇವಿಕಾ ಅಕ್ಕ, ದೇವಿಕಾ ಅಕ್ಕ, ಯಾಕೋ ಪ್ರಕಾಶ, ಏನಾಯ್ತು? ಯಾಕೆ ಓಡ್ ಬರ್ತಿದ್ಯಾ? ಎಲ್ಲಿಂದ ಓಡ್ ಬರ್ತಿದ್ಯಾ ನೀನು? ಬೇಗ ನನ್ನ ಜೊತೆಗೆ ಬನ್ನಿ, ಬೇಗ ನನ್ನ ಜೊತೆ ಬನ್ನಿ. ಎಲ್ಲಿಗೆ ಅಂತ ಸರಿಯಾಗಿ ಹೇಳೋ, ನನಗೆ ಯಾಕೋ ಭಯ ಆಗ್ತಿದೆ. ನಿಮ್ಮ ಮಗಳು ಸೌಗಂಧಿಕ ಅಲ್ಲಿ ಹಳ್ಳದಲ್ಲಿ ಬಿದ್ದಿದ್ದಾಳೆ. ಎಲ್ಲಿದ್ದಾಳೆ ಸೌಗಂಧಿಕ? ಈಗ ಅವಳು ಎಲ್ಲಿದ್ದಾಳೆ ನಮ್ಗೆ ತೋರಿಸು, ನಡಿ ಹೋಗೋಣ. ಬನ್ನಿ, ನನ್ನ ಜೊತೆ ತೋರಿಸ್ತೀನಿ. ಕೈ ಕೊಡಮ್ಮ ಸೌಗಂಧಿ, ಕೈ ಕೊಡು. ಎಲ್ಲೋ ಪ್ರಕಾಶ? ಬನ್ನಿ, ಅಲ್ಲಿ ತೋರಿಸ್ತೀನಿ. ಸೌಗಂಧಿ, ನನ್ ಕಂದ ಎಲ್ಲಿದ್ಯಮ್ಮ? ಅಳ್ಬೇಡ ದೇವಿಕಾ, ಏನು ಆಗಿರಲ್ಲ ನಮ್ಮ ಸೌಗಂಧಿಗೆ. ಅವಳನ್ನ ನಾನು ಕಾಪಾಡ್ತೀನಿ. ಜನ್ಮ ಕೊಟ್ಟ ತಾಯಿ ನಾನು. ಮಗುಗೆ ಏನಾಗಿದೆ ಅನ್ನೋ ಕಷ್ಟ ನನಗಿರುತ್ತೆ. ನಿನ್ ಸಂಕಟ ನನ್ಗೆ ಅರ್ಥ ಆಗತ್ತೆ. ಅಳ್ಬೇಡ ದೇವಿಕಾ, ನನ್ನ ಕಂದನ್ಗೆ ಏನು ಆಗಿರಲ್ಲ. ಪ್ರಕಾಶ ಎಲ್ಲೋ? ಇಲ್ಲ, ಇದಲ್ಲಿ ಬನ್ನಿ, ಮುಂದೆ ತೋರಿಸ್ತೀನಿ. ಸೌಗಂಧಿ, ಏನು ಭಯ ಪಡ್ಬೇಡಮ್ಮ. ಊರ್ ಜನ ಕೇಳಿ ಕಳ್ಸಿದೀನಿ, ಬೇಗ ಬಂದ್ಬಿಡ್ತಾರೆ. ಏನು ಭಯ ಪಡ್ಬೇಡ, ಧೈರ್ಯವಾಗಿರು. ಎಲ್ಲೋ ಪ್ರಕಾಶ? ಅಲ್ಲೇ ಇದಲ್ಲಿ ಬನ್ನಿ. ಊರ್ ಜನ ಎಲ್ಲ ಬಂದು ಎತ್ಬಿಡ್ತಾರೆ, ಹೆದರ್ಕೋಬೇಡ. ಎಲ್ಲೋ? ನೋಡಿ ಇಲ್ಲಿ. ಸೌಗಂಧಿ! ಸೌಗಂಧಿ! ಅಮ್ಮ, ನನ್ನ ಎತ್ತಮ್ಮ, ನನಗೆ ಇಲ್ಲಿ ಇರಕ್ಕೆ ಆಗ್ತಿಲ್ಲ. ಅಪ್ಪ, ನನ್ನ ಎತ್ತು. ಅಲ್ಲೇ ಇರು ಕಂದ, ನಾವ್ ಬಂದಿದೀವಲ್ವಾ, ನಿನ್ನ ಮೇಲ್ ಕರ್ಕೊಂಡ್ ಬರ್ತೀವಿ. ನನ್ ಮಗಳೇ. ಸುಗಂಧಿ, ನಾನಿದ್ದೀನಿ ಮಗಳೇ, ನಾನು ನಿನ್ನನ್ನು ಕಾಪಾಡ್ತೀನಿ, ತಲೆ ಕೆಡಿಸ್ಕೋಬೇಡ. ಸರ್, ನೀವು ಬಂದಿದ್ದು ಒಳ್ಳೇದೇ ಆಯ್ತು. ಸೌಗಂಧಿನ ಮೇಲೆ ಕೆತ್ತಕ್ಕೆ ಆಗ್ತಿಲ್ಲ. ಏನ್ರಿ ಏನ್ರಿ ನೀವು ಹೇಳ್ತಿರೋದು? ನನ್ನ ಮಗಳು ಹೊಳದಲ್ಲಿ ಬಿದ್ದಿರ್ಬೇಕೇನ್ರಿ? ಯಾರ್ರಿ ಈ ಹಳ್ಳ ತೋಡಿದ್ದು? ಮಕ್ಕಳು ಮುದುಕರು ಓಡಾಡೋ ರಸ್ತೆಯಲ್ಲಿ ಹಳ್ಳ ತೋಡ್ತಾರ? ಬುದ್ಧಿಗಡಿ ನನ್ನ ಮಕ್ಕಳು ತಗೊಂಬಂದು. ಸರ್, ದಯವಿಟ್ಟು ನನ್ನ ಮಾತು ಕೇಳಿ ಸರ್. ಏನ್ರಿ ನಿಮ್ಮ ಮಾತು ಕೇಳೋದು? ನಾಳೆ ದಿನ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರಿಗ್ರಿ ಕೇಳೋದು? ಒಂದ್ ಜವಾಬ್ದಾರಿ ಬೇಡವಾ? ನಮ್ಮ ಮಕ್ಕಳನ್ನ ಇದೇ ತರ ನೋಡ್ಕೊಳ್ಳೋದ? ಯಾರೋ ರಸ್ತೆಯಲ್ಲಿ ಹಳ್ಳ ತೋಡ್ತಾರಂತೆ, ಅದ್ರಲ್ಲಿ ಮಕ್ಳು ಬೀಳ್ತಾರಂತೆ, ಅದನ್ನ ಎತ್ತಕ್ಕೆ ಇವ್ರು ಪ್ರಯತ್ನ ಪಡ್ತಾರೆ, ಅದಾಗಲ್ಲ. ಜವಾಬ್ದಾರಿ ಹದ್ದು ಮೀರಿದ್ದೀರಾ ನೀವು. ನಾನ್ ಸುಮ್ನೆ ಕೂರೋನಲ್ಲ, ನಿಮ್ ವಿರುದ್ಧ ದೂರ್ ಕೊಟ್ಟೆ ಕೊಡ್ತೀನಿ. ನಿಮಗ್ ಶಿಕ್ಷೆ ಆಗುವಾಗ ಮಾಡೇ ಮಾಡ್ತೀನಿ. ಅಪ್ಪ, ನನ್ನ ಎತ್ತಪ್ಪ. ಎತ್ತು ತಂದಿದೆ. ಯಾರು ಈ ಹಳ್ಳ ತೋಡಿಸಿದ್ದು? ಅವ್ರ ಹೆಸರು ಹೇಳಿ. ಸೌಗಂಧಿನೇ ಈ ಹಳ್ಳ ತೋಡಿದ್ದು.
ಏನು ಏನು ಹೇಳಿದ್ರೆ ಇನ್ನೊಂದ್ಸಲ ಹೇಳಿ. ಹೌದು, ಹಾಗಂತ ಪ್ರಕಾಶನೇ ಹೇಳಿದ್ದು. ಹೇಳು ಪ್ರಕಾಶ, ಈ ಹಳ್ಳ ತೊಡೆದವ್ರು ಯಾರು? ಸತ್ಯ ಹೇಳು, ನಾನೇನು ಮಾಡಲ್ಲ. ಈ ಹಳ್ಳ ತೊಡೆದವ್ರು ಯಾರು? ಅಪ್ಪ ನನ್ನ ಇಲ್ಲಿಂದ ಎತ್ತಪ್ಪ. ಪ್ರಕಾಶ, ಸತ್ಯ ಹೇಳೋ, ಅವರಿಗೂ ಗೊತ್ತಾಗ್ಲಿ. ಮೇಷ್ಟ್ರಮ್ಮ, ಇವ್ರು ಸೌಗಂಧಿ ಅವ್ರಪ್ಪ. ಅದಕ್ಕೆ ಸತ್ಯ ಹೇಳು ಅಂತ ಹೇಳ್ತಿರೋದು. ನಾನೇ ಹೇಳ್ತೀನಿ, ಹಳ್ಳ ತೋರಿಸಿದ್ವಿ ನಮ್ಮ. ಹೇಳು ಪ್ರಕಾಶ, ನೀನು ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೌಗಂಧಿ ಕಾನೇ ಹಳ್ಳ ತೋರಿಸಿದ್ದು. ಈ ವಿಷಯದ ಬಗ್ಗೆ ಆಮೇಲೆ ಮಾತಾಡೋಣ. ಮೊದಲು ನನ್ನ ಮಗಳನ್ನ ಮೇಲ್ ಕರ್ಕೋತೀನಿ. ಮಗಳೇ ಮಗಳೇ ಬಾ, ಹುಷಾರು. ಬಾ. ಬಾ ಮಗಳೇ. ಸೌಗಂಧಿ ಬಾ. ಬಾ. ಸೌಗಂಧಿ ರೀ, ಹೀಗೆಲ್ಲ ಆಗಲ್ಲ ರೀ. ಹಗ್ಗ ಏನಾದ್ರೂ ಹಾಕಿ. ಸೌಗಂಧಿ ತಗೋ. ಹಿಡ್ಕೊ ಪುಟ್ಟ. ಮೇಲ್ ಬರಕ್ ಪ್ರಯತ್ನ ಮಾಡು. ಸೌಗಂಧಿನ ಮೇಲ್ತರಕ್ಕೆ ನೀವು ಇಷ್ಟೊಂದು ಕಷ್ಟಪಡೋದೇ ಬೇಡ. ಅವಳಾಗವಳೆ ಗುಂಡಿ ತೋಡ್ಕೊಂಡು ಕೆಳಗೆ ಬಿದ್ದಿರೋದು, ಅದಕ್ಕೆ ಅವಳೇ ಮೇಲೆ ಎದ್ದು ಬರಬೇಕು. ತಾನು ಮಾಡಿದ ತಪ್ಪು ಅಂತ ಅಮ್ಮನವ್ರನ್ನ ಬೇಡ್ಕೊಂಡ್ರೆ ಅವಳಾಗವಳೆ ಮೇಲೆ ಎದ್ದು ಬರ್ತಾಳೆ. ನಮ್ಮ ಸೌಗಂಧಿ ಕ್ಷಮೆ ಕೇಳಿದ್ರೆ ಎಲ್ಲ ಸರಿ ಹೋಗುತ್ತೆ. ಹೌದು ಸೌಗಂಧಿ, ಅಲ್ಲೇ ಮನ್ಸಲ್ಲಿ ಅಮ್ಮನವ್ರ ಧ್ಯಾನ ಮಾಡು. ಅಮ್ಮನವ್ರನ್ನ ಕ್ಷಮೆ ಕೇಳು. ಅಮ್ಮನವ್ರು ನಿನ್ನ ಕ್ಷಮಿಸಿ ನಿನ್ಗೇನಾದ್ರೂ ಒಳ್ಳೇದು ಮಾಡ್ತಾರೆ. ಹೌದು ಪುಟ, ಇವರೆಲ್ಲ ಇಷ್ಟೊಂದು ಹೇಳ್ತಿದ್ದಾರೆ ಅಂದಮೇಲೆ ಅಮ್ಮನವರಲ್ಲಿ ಒಂದು ಶಕ್ತಿ ಇದೆ.
ಅವ್ರಿಗೆ ಕ್ಷಮೆ ಕೇಳ್ಬಿಡು, ಏನು ತಪ್ಪಾಗಲ್ಲ. ಆಯ್ತು, ಕೇಳ್ಕೊತೀನಿ ಅಮ್ಮನವ್ರನ್ನ. ಮಹಾದೇವ